ಉಪ್ಪಿನ ಪಟ್ಟಣ ಎಂಬ ಊರಿನಲ್ಲಿ ಸೋಮ ಎಂಬ ವ್ಯಕ್ತಿ ಇದ್ದ. ದಿನ ಮರ ಕಡಿಯುವುದು ಅವನ ಕೆಲಸ. ಆತ ನಿತ್ಯ ಪಕ್ಕದ ಕಾಡಿಗೆ ಹೋಗಿ ಅಕ್ರಮವಾಗಿ ಮರಗಳನ್ನ ಕಡಿದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದ. ಯಾರು ಎಷ್ಟು ಬುದ್ಧಿ ಹೇಳಿದರೂ ಮರ ಕಡಿಯುವುದನ್ನು ಮಾತ್ರ ಆತ ಬಿಡಲಿಲ್ಲ. ಅರಣ್ಯ ಇಲಾಖೆಯವರು ಸಾಕಷ್ಟು ಜನರನ್ನು ಕರೆದು ಎಚ್ಚರಿಕೆ ನೀಡಿದರೂ ಆತ ತನ್ನ ಅಕ್ರಮ ಕೆಲಸ ಮಾತ್ರ ಬಿಡಲಿಲ್ಲ. ಹೀಗೆ ಪ್ರತಿದಿನ ಮರಗಳನ್ನು ಕಡಿಯುತ್ತಿರುವ ಕಾರಣ ಆ ಕಾಡಿನಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಯಿತು. ಕಡಿದು ಕೊನೆಗೆ ಅಲ್ಲಿ ಕೇವಲ ಒಂದೇ ಒಂದು ಮರ ಉಳಿಯಿತು. ಮರಗಳ ನಾಶದಿಂದ ಎಲ್ಲಿ ನೋಡಿದರೂ ಬಿಸಿಲೇ ಬಿಸಿಲು. ಒಂದು ದಿನ ಉಳಿದ ಆ ಒಂದು ಮರವನ್ನು ಕೂಡ ಕಡಿಯಲು ಸೋಮ ನಿರ್ಧರಿಸಿದ. ಮರ ಕಡಿದು ಅವನಿಗೆ ಸುಸ್ತಾಯಿತು. ಅಲ್ಲಿದ್ದ ಒಂದೇ ಒಂದು ಮರವನ್ನು ಕಡಿದ ಕಾರಣ ಆತನಿಗೆ ದಣಿವಾರಿಸಿಕೊಳ್ಳಲು ನೆರಳು ಕೂಡ ಇರಲಿಲ್ಲ. ಆಯಾಸ ಮತ್ತು ಬಿಸಿಲಿನ ತಾಪದಿಂದ ಆತ ತಲೆ ತಿರುಗಿ ಬಿದ್ದ. ಯಾರೂ ಆ ದಾರಿಯಲ್ಲಿ ಬರದ ಕಾರಣ ಆತ ಬಹಳ ಹೊತ್ತು ಅಲ್ಲೇ ಬಿದ್ದುಕೊಂಡಿದ್ದ. ಕೊನೆಗೆ ಯಾರೋ ಒಬ್ಬ ಅವನನ್ನು ನೋಡಿ ಊರಿನವರಿಗೆ ಸುದ್ದಿ ಮುಟ್ಟಿಸಿದ. 4-5 ಜನ ಸೇರಿ ಸೋಮನನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ದೊರೆತಿದ್ದರಿಂದ ಅವನು ಪ್ರಾಣಾಪಾಯದಿಂದ ಪಾರಾದ. ಸೋಮ ಚೇತರಿಸಿಕೊಂಡ ಮೇಲೆ ಆ ಊರಿನ ಮುಖಂಡ, ನೀನು ಮರಗಳನ್ನ ಕಡಿಯುವುದರಿಂದಲೇ ಹೀಗಾಯ್ತು. ಮರಗಳು ಇಲ್ಲದಿದ್ದ ಕಾರಣ ನಿನಗೆ ನೆರಳು ಸಿಗಲಿಲ್ಲ. ಆದ್ದರಿಂದ ನೀನು ಕುಸಿದು ಬಿದ್ದೆ. ಇನ್ನಾದರೂ ಪಾಠ ಕಲಿ. ನೀನು ಮರಗಳನ್ನ ಕಡಿದ ಜಾಗದಲ್ಲಿ ಗಿಡಗಳನ್ನ ನೆಟ್ಟು ಪೋಷಿಸು. ಅದೇ ನೀನು ಮಾಡಿದ ತಪ್ಪಿಗೆ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ ಎಂದನು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನನ್ನಿಂದ ತಪ್ಪಾಯಿತು. ಇನ್ನು ಮುಂದೆ ಮರಗಳನ್ನ ಕಡಿಯುವುದಿಲ್ಲ, ಬದಲಾಗಿ ಗಿಡಗಳನ್ನ ನೆಟ್ಟು ಬೆಳೆಸುತ್ತೇನೆ ಎಂದು ವಾಗ್ದಾನ ಮಾಡಿದ.